ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಪಾವಗಡ ಮಂಜು ಗುಡ್ಡದವರ್ ಲ್ಯಾಗು ಟೆಲ್ಲರ್ ಎರಡು ದೇಹ ಒಂದೇ ಜೀವ. ಮೇಡಮ್ ನಿಮ್ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನ್ ಮೇಡಮ್? ಒಂದಾಗಿರೋದು ಒಂದು. ಓಕೆ ಮಂಜು ಈ ಚಿಲ್ಲರ್ ತರ ಇರೋದು, ಚಿಲ್ಲರ್ ಪಾವಗಡ ತರ ಇರೋದು, ಅದು ಫ್ರೆಂಡ್ಶಿಪ್ ಅಂದ್ರೆ. ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ನಿಮ್ದೆ. ಸರ್ ನಿಮ್ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನ್ ಸರ್? ಒಂದೇ ತರ ಕೆಟ್ಟದಾಗ ಡ್ರೆಸ್ ಹಾಕೋದು, ಅದು ಫ್ರೆಂಡ್ಶಿಪ್ ಸರ್. ನಿರಂಜನ್ ಅಂಕಲ್ ಕಲ್ ಕೊಡು, ಕಲ್ಲು ಮೈಕಲ್ ಕೊಡು. ಏನಾಯ್ತು ಅಂಕಲ್? ಅಂಕಲ್ ಅಂದ್ರೆ ಇನ್ನೊಂದ್ಸಲಿ ನಿಮ್ದು ಯಾವತ್ತು ಮದುವೆ ಆಯ್ತು ಅವತ್ತೇ ನೀವು ನಂಗೆ ಅಂಕಲ್ ಆಗ್ಬಿಟ್ರಿ. ಸರಿ ಬಿಡ, ನಿನಗೋಸ್ಕರ ಏನಾದ್ರು. ಫ್ರೆಂಡ್ಶಿಪ್ ಅಂದ್ರೆ ಏನ್ ಹೇಳಿ? ಫ್ರೆಂಡ್ಶಿಪ್ ಅಂದ್ರೆ ಒಬ್ಬರೊಬ್ರು ಬಿಟ್ಟಿರಕ್ಕಾಗ್ದಿರೋದೇ ಫ್ರೆಂಡ್ಶಿಪ್ ಕಣ. ಅದಲ್ಲ ಸರ್ ಫ್ರೆಂಡ್ಶಿಪ್ ಅಂದ್ರೆ. ಮತ್ತೆ ಮೇಡಮ್ ಸರ್ ಫ್ರೆಂಡ್ಶಿಪ್ ಅಂದ್ರೆ ಅದಲ್ಲ. ಇವನ್ ಮೊಬೈಲ್ಗೆ ಇವನ್ ಹುಡುಗಿ ಮೆಸೇಜ್ ಮಾಡಿದ್ರೆ ಓದಿ ನಾನ್ ರಿಪ್ಲೈ ಮಾಡ್ತೀನಲ್ಲ, ಅದು ಫ್ರೆಂಡ್ಶಿಪ್. ಇವ್ರ ಹುಡುಗಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ನಾನ್ ಟವಲ್ ಕೊಡ್ತೀನಲ್ಲ, ಅದು ಫ್ರೆಂಡ್ಶಿಪ್. ನಮ್ ಶೋಗೆ ಇಬ್ರು ಪ್ರೊಡ್ಯೂಸರ್, ಪ್ರಶಾಂತ್ ರೈ, ಶಿವಧ್ವಜ್ ಸರ್. ಯಾಕೆ ಹೇಳಿ? ಫ್ರೆಂಡ್ಶಿಪ್. ಅಷ್ಟೇ ಅಲ್ಲ, ನಮ್ ಶೋಗೆ ಇಬ್ರೇ ಜಡ್ಜು. ಯಾಕೆ ಹೇಳಿ? ಇವನ್ ಊರ್ ಯಾವ್ದೋ, ನನ್ನ ಊರ್ ಯಾವ್ದೋ, ಇಲ್ಲಿರೋ ಕ್ಯಾಮ್ರಾಮನ್ಗಳು ಊರ್ ಯಾವ್ದೋ ಗೊತ್ತಿಲ್ಲ. ಆದ್ರೂ ನಾವ್ ಇಲ್ಲಿ ಆಕ್ಟ್ ಮಾಡಿದ್ರೆ ಅವ್ರು ಬಂದು ನಮ್ಮನ್ನ ಕ್ಯಾಪ್ಚರ್ ಮಾಡ್ತಾರೆ. ಯಾಕೆ ಹೇಳಿ? ಅಲ್ಲ, ಪೇಮೆಂಟ್. ಫ್ರೆಂಡ್ಶಿಪ್ ಅಂದ್ರೆ ಇನ್ನೊಂದು ವಿಷಯ ಏನು ಗೊತ್ತಾ? ಫ್ರೆಂಡ್ಶಿಪ್ ಅಂದ್ರೆ ಏನು ಮಗ? ಅದ್ ಬರ್ಕೊಂಡಿದ್ದಿಲ್ಲ, ಹೇಳು. ಫ್ರೆಂಡ್ಶಿಪ್ ಎಂದರೆ ಮೊದಲನೇದಾಗಿ ಶ್ರೀಕೃಷ್ಣ ಕುಚೇಲ, ಎರಡನೇದಾಗಿ ದುರ್ಯೋಧನ ಕರ್ಣ, ಮೂರನೇದಾಗಿ ಅಂಬರೀಷ್ ವಿಷ್ಣುವರ್ಧನ್. ಇವರೆಲ್ಲದಕ್ಕೂ ಮೀರಿ ಇದ್ದಾರೆ. ಯಾರು ಗೊತ್ತಾ? ಮಂಜು ಅಂಡ್ ಮಂಜು ಫ್ರೆಂಡ್ಶಿಪ್ ವಿಷಯದಲ್ಲಿ ಯಾವತ್ತಿದ್ರು ಒಂದ್ ಹೆಜ್ಜೆ ಮುಂದು. ಸೂಪರ್ ಮಗ. ಲ್ಯಾಗೋ ಏನಾಯ್ತು? ಅದು ಮಗ. ಲ್ಯಾಗೋ ಏನಾಯ್ತು? ಅದು ಮಗ. ಏನಾಯ್ತು ಲ್ಯಾಗೋ? ಹೊಡೆದ್ ಬಿಟ್ರು ಕಣ. ನಿನಗೆ ಹೊಡೆದ್ರ? ನನಗೆ ಹೊಡೆದ್ರು ಕಣ. ಏಯ್ ನಿನಗೆ ಹೊಡೆದ್ರ? ನನಗೆ ಹೊಡೆದ್ರು. ನನ್ನ ಫ್ರೆಂಡ್ ಅಂತ ಗೊತ್ತಾದ್ಮೇಲೆ ಹೊಡೆದ್ರ? ಗೊತ್ತಾದ್ಮೇಲೆ ನಾಯಿ ಹೊಡೆದಂಗ್ ಹೊಡೆದ್ರು ಕಣ. ಯಾರೋ ಹೊಡೆದಿತ್ತು? ಒಬ್ರ ನಿರಂಜನ್ ದೇಶಪಾಂಡೆ. ಯಾಕೆ ಭಯ ಆಯ್ತಾ? ಕನ್ಫರ್ಮೇಶನ್ ಬಂದೆ. ಕನ್ಫರ್ಮ್ ಪಕ್ಕಾನಾ? ಪಕ್ಕ. ಹೊಡೆದ್ರಂತೆ. ಹೊಡೆದ್ದೆ ಕಣ. ಏನೋ ಇವಾಗ ನನ್ನ ಫ್ರೆಂಡು ಅಂತ ಗೊತ್ತಾದ್ಮೇಲೂ ಹೊಡೆದ್ರಂತೆ. ನಿನ್ ಫ್ರೆಂಡು ಅಂತ ಗೊತ್ತಾದ್ಮೇಲೆ ಕಣ ಹೊಡೆದಿದ್ದು. ಹೆಂಗ್ರಿ ಹೊಡೆದ್ರಿ? ಹೆಂಗ್ ಹೊಡೆದ್ನ? ಏನ? ನಾನಿನ್ನೂ ಸತ್ತಿಲ್ಲ ಮಗ, ಸತ್ತಿಲ್ಲ. ಏನ ಹೊಡಿತೇನ? ಒಬ್ಬ ಫ್ರೆಂಡ್ಗೆ ಹೊಡೆದ್ರೆ ಇನ್ನೊಬ್ಬ ಫ್ರೆಂಡ್ ಹೊಡೆಯೋದು ಕಾಮನ್ ಫ್ರೆಂಡ್ಶಿಪ್. ಅದೇ ಇನ್ನೊಬ್ಬ ಫ್ರೆಂಡ್ ಬಂದು ಹೊಡ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ರಿಯಲ್ ಫ್ರೆಂಡ್ಶಿಪ್. ಇನ್ನು ಸತ್ತಿಲ್ಲ ಮಗ, ಬದುಕಿದ್ದೀನಿ. ಯಾರೋ ನೀನು? ಅಣ್ಣ ನಾನು ಕೆಂಚನಳ್ಳಿ ಕೆಂಚ ಕಣ. ಒಬ್ನೇ ಇದ್ದಾಗ ಹೊಡೆಯೋದಲ್ಲ, ಈಗ ನನ್ನ ಜೊತೆ ಚಿಲ್ಲರ್ ಇದ್ದಾನೆ. ಮೀಟರ್ ಇದ್ರೆ ಯಾರಾದ್ರೂ ಬನ್ನಿ, ಹೊಡಿರಿ ಹೊಡಿರಿ. ಕಣ್ಗುಡ್ಡಪ್ಪ ನೀನು? ಅದೇ ಅನ್ಕೊಂಡೆ, ನಮ್ಮನ್ ಮುಟ್ಟ ಗಂಡಸ್ರು ಯಾರಿದ್ದಾರೆ ಅಂತ. ಯಾರವನು? ಇವನ್ ಯಾರು ಅಂತ ನನ್ನೇ ಕೇಳ್ತಾ ಇದ್ಯಾ? ಹೋಗಿ ಅವನ್ ಕೇಳೋ. ಹಲೋ, ಯಾರು ನೀವು? ನನ್ನ ಹತ್ರ ಬಂದು ನನ್ನನ್ನ ಯಾರು ಅಂತ ಕೇಳ್ತೇನೋ? ನಾನು ಚಿಲ್ಲರ್ ಫ್ರೆಂಡು, ಲ್ಯಾಗು. ಹಂಗಾರೆ ನನಗೂ ಫ್ರೆಂಡು. ನಿಮ್ ಊರಲ್ಲಿ ಬಾವಿ ಇದೆಯಾ? ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ತುಂಬಾ ಆಳವ ಇದೆಯಾ? ಹುಷಾರು ಕಣ, ಮೊಸಳೆ ಗಿಸಳೆ ಎಲ್ಲ ಇದೆ. ಮೊಸಳೆ ತಿನ್ನಕ್ ಬಂದಿರ್ಬೇಕು. ನವೀನ, ಯಾಕೋ ಯಾವ ಹುಡುಗಿಂದ ಹೋಗಿಲ್ವಾ? ಇಲ್ಲ ಕಣ, ಮೀನಾಯಿಂದ ಹೋಗಿದ್ದೆ, ಸಿಗ್ಲಿಲ್ಲ. ಅದಕ್ಕೆ ಮೀನ್ ಹಿಡಿಯಕಂತ ಬಾವಿಗೆ ಹೋಗಿದ್ದೆ. ಇದೇನು ಅಷ್ಟು ದೊಡ್ಡ ಬಾವಿಲಿ ಇಷ್ಟೊಂದು ತಿಮಿಂಗ್ಲ ಹಿಡಿದ್ಬಿಟ್ಟಿದ್ಯಾ? ಅಯ್ಯೋ ಇದೇನು ದೊಡ್ಡ ತಿಮಿಂಗ್ಲನ್ನ ಹಿಡಿತಿದ್ದೆ. ಇಲ್ಲ ಬಾಲ ಹಿಡಿಬೇಕಾಗಿತ್ತು. ಯಾವನ ಎಡವಟ್ ನನ್ ಮಗ ಬಂದ್ ಬಿದ್ದ. ಅವ್ನ್ ಬಿದ್ದಿದ್ರ ಅಬ್ಸಕ್ಕೆ ನಾನೇ ಹೊರಗಡೆ ಬಿದ್ಬಿಟ್ಟೆ. ಅವನ ಸಹಾಯಕ್ಕೆ ಬಂದಿರ್ಬೇಕು. ಹೌದೌದು. ನನ್ ಫ್ರೆಂಡು ಮಗ. ಯಾರು ಗಂಡಸರು ಬಂದು ಕಾಪಾಡಿ ಸಾರ್, ಕಾಪಾಡಿ. ನಾವೇ ಕಣ ಗಂಡಸರು. ಮಗ ಈ ಗೋಡೆ ನಂತರ ಸರಿಸ್ಬಿಡ. ಮಗ ಹುಷಾರು ಮಗ, ಬಾವಿ ಆಳ ಜಾಸ್ತಿ ಇದೆ. ಇವನ್ಯಾರ ಇವನು? ಬೇರೆ ಊರಿಂದ ಬಂದು ನಮ್ಮ ಬಾವಿಗೆ ಬಿದ್ದು ಸಾಯ್ತಾವನೆ. ಲೇ ಮೊದ್ಲು ಎತ್ತು ಮಗ, ಆಮೇಲೆ ಮಾತಾಡುವಂತೆ. ಮಂಗ
ಡಂಗ್ರ ನಮ್ಮ ಮಗನೇ, ಆ ಬಾವಿಲಿ ಬಿದ್ದು ಬದುಕ್ತೋರ್ದು ಇತಿಹಾಸನೇ ಇಲ್ಲ ಕಣ. ನಾವೇನೋ ಪುಣ್ಯ ಮಾಡಿದ್ವಿ, ನೀನ್ ಬದುಕಿದೆ ಅಷ್ಟೇ. ಆತ್ಮಹತ್ಯೆ ಅನ್ನೋದು ಮಹಾಪಾಪ ಕಣೋ. ಜಗತ್ತಲ್ಲಿ ಯಾರು ಸಾಯೋಕ್ ಟ್ರೈ ಮಾಡ್ಬಾರ್ದು. ಹೇಳೋ ಯಾಕೆ ಸಾಯ್ತಾ ಇದೆಯಾ? ಹೇಳೋ ಯಾಕೆ ಸಾಯ್ತಾ ಇದೆಯಾ? ಈಗ ನೀ ಹೇಳಿಲ್ಲ ಅಂದ್ರೆ ನಾವು ಸತ್ತೋಗ್ತೇವೆ ಅಷ್ಟೇ. ಹೌದು ಕಣ, ಸತ್ತೋಗಿ ಬಾರೋ. ಬೇಕಂದ್ರೆ ನೀನ್ ಸಾಯಿ, ನಾನ್ ಯಾಕೆ ಸಾಯ್ಲಿ? ನೀವು ನವೀನಲ್ಲಿ ಹೇಳ್ ಮಗ, ಯಾಕೆ ಏನಾಯ್ತು? ನಾನೊಂದು ಹುಡುಗಿನ ಲವ್ ಮಾಡಿದ್ದೆ ಮಗ. ಒಂದ್ ಹುಡುಗಿನ ಲವ್ ಮಾಡಿರೋದಕ್ಕೆ ಸಾಯ್ಬೇಕು ಅನ್ಕೊಂಡಿದ್ಯಾ? ಹಂಗಾದ್ರೆ ನಾನು ಎಷ್ಟು ಸಲ ಸಾಯ್ಬೇಕಾಗಿತ್ತು ಅಂದ್ರೆ ಸುಮ್ನೆ ಹೇಳ್ದೆ ಮಗ. ಹೇಳೋ ಮಗ, ಲೇ ಸಾವಿನ ಜೊತೆನೆ ಆಟ ಆಡ್ತೀಯೇನೋ? ಆಡೋದಿದ್ರೆ ಕ್ರಿಕೆಟ್ ಆಡು, ವಾಲಿಬಾಲ್ ಆಡು, ಸೆಟ್ಲ್ ಕಾಕಾಡು. ಹಾ, ಸಾವಿನ ಜೊತೆ ಆಟ ಆಡ್ಬೇಡ ಆಯ್ತಾ? ಮಾತಾಡ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು ಮಗ. ಹೇಳ್ ಮಗ. ನಾನೊಂದು ಹುಡುಗಿಗೆ ಐ ಲವ್ ಯು ಅಂದಿದ್ದೆ ಮಗ. ಅನ್ಫಾರ್ಚುನೇಟ್ಲಿ ಅವಳು ನನಗೆ ಐ ಲವ್ ಯು ಅಂದ್ಬಿಟ್ಲು. ಲವ್ ಶುರು ಆಗ್ಬಿಡ್ತು. ಮಗ ನೀನೇ ಹೇಳು, ಪ್ರಪಂಚದಲ್ಲಿ ನನ್ ಯಾರಾದ್ರೂ ಲವ್ ಮಾಡ್ತಾರ? ಅದು ನಿಜಾನೇ. ಅಂತದ್ರಲ್ಲಿ ಅವಳು ಮಾಡಿದ್ಲು. ಆದ್ರೆ ಇವತ್ತು ಅವಳಿಗೆ ಮನೇಲಿ ಮದುವೆ ಮಾಡ್ತಿದ್ದಾರೆ. ಅವಳು ಇಲ್ದೆ ನಾನ್ ಬದುಕಲ್ಲ ಮಗ, ನಾನು ಸಾಯ್ತೀನಿ. ಬಿಡ ಏನ್ರ ನೀವು. ಏಯ್ ಕೂಯಿದ್ರೆ ಹೋಗ್ಬಿಡ್ತೀಯಾ? ಇವೆಲ್ಲ ಬೇಕಾ ನಿನ್ಗೆ? ಇವೆಲ್ಲ ನಿನ್ಗೆ ಬೇಕೇನೋ ನವೀನ? ಜಗ ಏನೋ ಈ ಪಾರ್ಟಿ ಸಣ್ಣ ಆಗ್ಬಿಟ್ಟಿದ್ಯಾ? ಮದ್ವೆ ಆದ್ನಲ್ಲ, ಡಬಲ್ ಮೀನಿಂಗ್ ಮಾತಾಡ್ಬೇಡ, ಏನಾರು ತಗೊಂಡು ಹೊಡೆದ್ ಬಿಡ್ತಾರೆ. ಕೊಡ್ಬಿಡ್ತೀನಿ. ಯಾವ ಡಬಲ್ ಮೀನಿಂಗ್ ಮಾತಾಡ್ತಾ ಇರೋದು? ಮದ್ವೆ ಆದ್ನಲ್ಲ, ಸಾಲ ತೀರಿಸ್ತಾ ಸಣ್ಣ ಆಗೋದೆ ಅಂದೆ. ನಿನ್ ಹೆಂಡತಿ ಎಂತಿಂದಪ್ಪ ಅದು ಅಂದಂಗೆ ನಿನ್ ಹೆಂಡತಿ ಹೆಂಗೋ ಅಂದ್ರೆ ಗುಣ ನಡತೆ ಹೆಂಗೆ ಅಂದಪ್ಪ? ಲೇ ಎವಿ ಗಾಂಚಲಿ ಮಗ. ಫಸ್ಟ್ ನೈಟ್ ದಿನ ಒಂದ್ ಲೋಟ ಹಾಲ್ ತಗ ಬಂದ್ಲು. ಎಲ್ಲಾನು ನಾನೇ ಕುಡ್ಕಂಡೆ, ಅವಳು ಕೊಡ್ಲಿಲ್ಲ ಅಂತ ಇಲ್ಲಿ ತನಕ ಫಸ್ಟ್ ನೈಟೇ ಆಗಿಲ್ಲ ಕಣೋ. ಫಸ್ಟ್ ನೈಟ್ ಆಗಿಲ್ವಾ? ಲೇ 1 ವರ್ಷದಿಂದ ಫಸ್ಟ್ ನೈಟ್ ಆಗದೆ ಅದು ಹೆಂಗೋ ಇದೆಯಾ? ಬಿಡ ನಿಂದೇನಾ ಮಗ? ನಮ್ ಫ್ಯಾಮಿಲಿಲಿ ಒಂದ್ ಸಖತ್ ಆಗಿರೋ ಹುಡುಗಿ ನೋಡಿದಾರ ಕಣೋ. ಬೆಣ್ಣೆ ಇದ್ದಂಗಿದ್ದಾರೆ. ನೀನ್ ಇಷ್ಟ ಅಂತ ಹೇಳಕ್ ಆಗ್ತಾ ಇಲ್ಲ ಕಣೋ. ಫೋನ್ ಮಾಡಿ ಹೇಳ. ಅದೇ ಪ್ರಾಬ್ಲಮ್. ಹೆಂಡತಿಗೂ ಲವ್ವರಿಗೂ ಏನೋ ಡಿಫ್ರೆನ್ಸ್? ಟಿವಿ ಮೊಬೈಲು ಅಂದ್ರೆ ಹೆಂಡತಿ ಟಿವಿ ಇದ್ದಂಗೆ ಮನೇಲೆ ಇರ್ತಾಳೆ, ಅದ್ರ ಲವ್ವರು ಮೊಬೈಲ್ ಇದ್ದಂಗೆ ಎಲ್ಲೂ ಬೇಕಾದ್ರೂ ತಗೊಂಡು ಹೋಗ್ಬೋದು, ಬೇಜಾರಾದ್ರೂ ಗೇಮ್ ಆಡ್ಬೋದು. ಮತ್ತೇನ್ ಮಗ? ನೋಡ್ ಮಗ, ಈ ಟಿವಿಗೆ ಒಂದ್ಸಲಿ ಇನ್ವೆಸ್ಟ್ಮೆಂಟ್, ಆದ್ರೆ ಮೊಬೈಲ್ಗೆ ಅವಾಗ ರೀಚಾರ್ಜ್ ಮಾಡಿಸ್ತಾ ಇರ್ಬೇಕು. ಇಲ್ಲ ಅಂತಂದ್ರೆ ಸರ್ವಿಸ್ ಎಲ್ಲ ಕಟ್ ಆಗ್ಬಿಡುತ್ತೆ ಮಗ. ಇನ್ನೊಂದ್ ಗೊತ್ತಾ, ಮೊಬೈಲ್ ಅಲ್ಲಿ ಆ ಕಡೆಯಿಂದಾನು ಮಾತಾಡ್ಬೋದು, ನೀನ್ ಈ ಕಡೆಯಿಂದಾನು ಮಾತಾಡ್ಬೋದು, ಆದ್ರೆ ಟಿವಿಗೆ ಅದು ಮಾತಾಡ್ತಾ ಇರ್ತದೆ, ನಾವು ತಪ್ಪು ಕುತ್ಕೊಂಡು ನೋಡ್ಬೇಕಷ್ಟೇ ಮಗ. ಇನ್ನೊಂದ್ ಹೇಳ್ತೀನಿ ಕೇಳು, ಈ ಟಿವಿ ಅನ್ನೋದು ಒಂದೇ ತರ ದಪ್ಪಕ್ಕೆ ಒಂದೇ ತವ ಬಿದ್ದಿರುತ್ತೆ, ಆದ್ರೆ ಮೊಬೈಲ್ ಸ್ಲಿಮ್ ಆಗಿ ವೆರೈಟಿಯಾಗಿ ಕಲರ್ ಆಗಿ ಎಲ್ಲಾ ತರ ಸಿಗುತ್ತೆ ಕಣ. ಬೇಜಾರಾದ್ರೆ ಯೂಸ್ ಮಾಡ್ಬಿಟ್ಟು ಬಿಸಾಕ್ಬಿಟ್ಟು ಹೊಸ ಫೋನ್ ತಗೋಬೋದಪ್ಪ. ಆದ್ರೆ ಏನೇ ಹೇಳು ಮಗ, ಹೆಂಡ್ತಿನೂ ಡೇಂಜರು, ಲೋವರು ಡೇಂಜರು. ಆಯ್ತಪ್ಪ, ನಾನ್ ಬರ್ತೀನಿ. ಎಲ್ಗ ಹೋಗ್ತಾ ಇದೀಯಾ? ಇನ್ ಮಿಕ್ಕಿದ ಸ್ಕಿಟ್ ಯಾರನ್ನ ಕರ್ಕೊಂಡ್ ಮಾಡ್ಲಿ? ಬರಲ್ಲ, ಸ್ನಾನ ಮಾಡಕ್ಕೆ ಅಂತ ಬಂದವನು ಒದ್ದೆ ಆಗದೆ ಹೋಯ್ತವನೆ. ಮಗ ಇದೇ ನಮ್ಮ ಮನೆ, ಒಳಗಡೆ ಬಾ. ಅಲ್ಲ ನಿಮ್ ಚಪ್ಲಿ ಐತೆ, ಯಾಕಂಡ್ ಬಾ, ನಮ್ಮ ಮನೇಲಿ ಏನಿಲ್ಲ. ಥ್ಯಾಂಕ್ ಯು. ಅಬ್ಬಬ್ಬಬ್ಬಬ್ಬ, ಬೆಂಗಳೂರಲ್ಲಿ ಬಂಗಾರದಂತ ಮನೆ ಕಟ್ಸಿದ್ಯಲ್ಲ, ಗ್ರೇಟ್ ಕಲ. ನಾನೇನ್ ಕಟ್ಸಿಲ್ಲ, ನಮ್ಮ ಮಾವ ಕೊಟ್ಟಿತ್ತು. ಯಾರೀ ಇದು? ಇವನು ನನ್ನ ಫ್ರೆಂಡು ಕಾರ್ತಿಕ್ ಅಂತ, ಮನೆ ನೋಡ್ಕೋಗಕ್ ಬಂದವನೆ. ಫ್ರೆಂಡ? ಯಾವ ಭಾಗ್ಯ ಕರ್ಕೊಂಡ್ ಬಂದ್ರಿ? ನೀವೇ ಇಲ್ಲಿಗೆ ಬರೋದ್ ನನಗೆ ಇಷ್ಟ ಇಲ್ಲ, ಆ ತಿರ್ಪೆನ ಬೇರೆ ಕರ್ಕೊಂಡ್ ಬಂದಿದ್ದೀರಾ? ನಮ್ಮ ಮನೆ ನೋಡ್ಕೋಗಕ್ಕೆ ಅಂತ ಬಂದವನೆ. ಇಷ್ಟೆಲ್ಲ ಮಾತಾಡ್ದೆ ಅಂದ್ರೆ 2 ದಿನ ಇಲ್ಲೇ ಇದ್ದು ಹೋಯ್ತಾನೆ. ಹೇಳ್ತೀನಿ ಕಣೋ, 2 ದಿನ ಇರ್ತೀನಿ. ಏನು 2 ದಿನ ಇರ್ತಾನ? ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತು, ನಾನು ಏನು ಅಂತ ತೋರಿಸ್ತೀನಿ. ಬೇಡ ಕಣೆ, ಎಲ್ಲ ಕ್ಯಾಮ್ರಾ ರೋಲಿಂಗ್ ಅಲ್ಲಿ ಇದೆ. ಹಲೋ ವೀಣಾ, ನಾನೇ ಪಿಕೆ. ಹೇಳೆ. 1 ವಾರಕ್ಕಾಗೋಷ್ಟು ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡು ಸೀದಾ ನಮ್ಮ ಮನೆಗೆ ಬಂದ್ಬಿಡೆ. ಓಕೆ. ಹಾಯ್ ಪಿಕೆ. ಹಾಯ್ ವೀಣಾ. ಏನೇ 1 ವಾರ ನಿಮ್ ಮನೇಲಿ ಇರು ಅಂತ ಕರ್ದಿಯೇ? ಮಗ, ಇದು ನನ್ನ ಮನೆ, ನೀನ್ ಹೆಂಗ್ ಬೇಕಾದ್ರೂ ಇರು. 6 ಗಂಟೆ ಮೇಲೆ ಬಟ್ಟೆನೆ ಹಾಕಲ್ಲ. ಲೇ, ಇದು ನನ್ ಮನೆ ಕಣೆ, ನಿನಗೆ ಹೆಂಗ್ ಬೇಕು ಹಂಗೆ ಇದ್ಬಿಡು. ಹಂಗಾದ್ರೆ ರಾತ್ರಿ 8 ಗಂಟೆ ಮೇಲೆ ಸೀರಿಯಲ್ ನೋಡ್ತೀನಿ, ಡಿಸ್ಟರ್ಬ್ ಮಾಡ್ಬಿಡಿ ಎಂದೆ. ಒಂದ್ ಟೈಮ್ಗೆ ಭಯ ಬೀಳಿಸ್ಬಿಟ್ಟೆ ಅಲ್ಲೇ. ಇನ್ನೊಂದ್ ವಿಷಯ ಏನಂದ್ರೆ, ನಿನ್ನ ಕರ್ಸಿರೋದು ನಾವ್ ವಿನ್ ಆಗ್ಬೇಕು, ಅವ್ರು ಸೋಲ್ಬೇಕು ಅಂತ. ಯಾವ್ದೇ ಕಾರಣಕ್ಕೂ ಅವ್ರನ್ನ ವಿನ್ ಆಗಕ್ ಬಿಡ್ಬಾರ್ದು ಕಣೆ. ಮಗ, ಅವಳು ಗಂಡ ಆದಾಗ್ಲೇ ಸೋತೋಗ್ಬಿಟ್ಟೆ ಕಣೋ. ಈ ಸಲಿ ನಾನ್ ಗೆಲ್ಲೇಬೇಕು. 2 ದಿನ ಇರ್ತೀಯಲ್ಲ,
ಅವ್ರಿಬ್ರು ಮನೆಯಿಂದ ಆಚೆ ಓಡಿಸ್ಬಿಡು. ತಲೆ ಕೆಡ್ಸ್ಕೊಬೇಡ ಕಣ, ನಿನ್ನ ಮನೆಗ್ ಬಂದಿರೋದು ಬರೀ ಕಾರ್ತಿ ಅಲ್ಲ, ಹುಲಿ. ತೋರ್ಸ್ತೀನಿ ನಾನೇನು ಅಂತ. ಮಗ ಇದೇ ನನ್ ರೂಮು, ನೀನ್ ಹೆಂಗ್ ಬೇಕಾದ್ರೂ ಇರು. ವೀಣಾ ಅದು ನನ್ ರೂಮ್ ಕಣೆ, ನೀನ್ ಹೆಂಗ್ ಬೇಕೋ ಹಂಗಿದ್ಬಿಡು. ಓಕೆ ಓಕೆ ಮಗ, ಹುಷಾರು. ಏ ನಾನ್ ನೋಡ್ಕತೀನಿ, ನೀನ್ ಹೋಗ. ಹೋಗಿ. ಇಲ್ಲ ನೀವ್ ಹೋಗಿ. ಲೇಡೀಸ್ ಫಸ್ಟ್, ನೀವೇ ಹೋಗಿ. ಬೇಡ ನೀವ್ ಹೋಗಿ. ಬೇಡ ನೀವೇ ಹೋಗಿ. ಯಾಕೆ ಹೊಡೆದಾಟ? ಇಬ್ರು ಒಟ್ಟಿಗೆ ಹೋಗಣ್ವಾ? ಅಯ್ಯೋ ಯಾಕೆ ಅಲ್ಲಿ ಕೂರ್ತಿದ್ದೀರಾ? ಇಲ್ಲೇ ಬನ್ನಿ. ಪರವಾಗಿಲ್ಲ, ನೀವು ಮೇಲ್ ಕೂತಿದ್ದೀರಲ್ಲ, ನಾನು ಇಲ್ಲೇ ಇರ್ತೀನಿ. ನಿಮ್ ಮನ್ಸಲ್ಲೂ ಏನಿಲ್ಲ, ನನ್ ಮನ್ಸಲ್ಲೂ ಏನಿಲ್ಲ, ಇಲ್ಲೇ ಕೂರ್ಬೋದಲ್ವಾ? ಯಾಕೆ ಅಲ್ಲಿ ಕೂತ್ರಿ? ಅಲ್ಲ, ನಿಮ್ಮ ಹತ್ರ ಕೂರದ್ ಬೇಡ ಅಂತ. ಅಲ್ಲ, ನಿಮ್ ಮನ್ಸಲ್ಲೂ ಏನಿಲ್ಲ, ನನ್ ಮನ್ಸಲ್ಲೂ ಏನಿಲ್ಲ, ಇಲ್ಲೇ ಕೂರ್ಬೋದಲ್ವಾ? ವೀಣಾ ಅಂದ್ರೆ ಯಾವ್ದೋ ತಂತಿ ಎರ್ದಿರೋ ವೀಣೆ ಅನ್ಕೊಂಡಿದ್ದೆ, ನೀವು ಶೋರೂಮ್ ಇಂದ ತಂದಿರೋ ತಬಲ ಇದ್ದಂಗಿದ್ದೀರಲ್ರಿ. ನಾನು ಅಷ್ಟೇ, ನಿಮ್ಮನ್ನ ನೋಡಿದ ತಕ್ಷಣ ನಾನು ಫಸ್ಟ್ ಟೈಮ್ ನಿರಂಜನ್ ಅವ್ರನ್ನ ನೋಡಿದಾಗ್ಲೂ ಇಷ್ಟೊಂದು ಮೈ ಮರ್ತಿರ್ಲಿಲ್ಲ. ಆದ್ರೆ ನಿಮ್ಮನ್ನ ನೋಡಿದ ಕೂಡ್ಲೆ ರೀ, ನಿರಂಜನ್ ನೋಡಿದ್ರೆ ಯಾರೇ ಮೈ ಮರಿತಾರೆ, ಮೈ ಉರಿಯುತ್ತೆ. ಅಯ್ಯೋ ಏನ್ ಮಾಡ್ತಿದ್ದೀರಾ? ನಿಮ್ ಮನ್ಸಲ್ಲೂ ಏನು ಇಲ್ಲ, ನನ್ ಮನ್ಸಲ್ಲೂ ಏನು ಇಲ್ಲ, ನಡೀತದ್ ಬಿಡ್ರಿ. ರೀ, ನನ್ಗೆ ಅನ್ಸ್ತಾ ಇದೆ, ಬ್ರಹ್ಮ ನಿಮ್ಮನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಒಂದೇ ಒಂದು ಮುಷ್ಟಿ ಮಣ್ಣನ್ನ ಕಡಿಮೆ ಹಾಕಿದ್ರೆ ನೀವ್ ಆ ಡಿಂಪಲ್ ಕ್ವೀನ್ನೇ ಸೈಡ್ ಹೊಡಿತಿದ್ರಿ ಅಂತ. ಅದೇ ಮುಷ್ಟಿ ಮಣ್ಣ ದೇವ್ರು ನಿಮಗ್ ಕೊಟ್ಟಿದ್ರೆ ನೀವು ಸಲ್ಮಾನ್ ಖಾನ್ಗಿಂತ ಸಖತ್ತಾಗಿರ್ತಿದ್ರಿ. ನನ್ಗೆ ಚಿಕ್ಕ ವಯಸ್ಸಿಂದ ಹುಲಿನ ಹತ್ರದಿಂದ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಇವಾಗ ಈಡೇರ್ತು. ನನಗೆ ಚಿಕ್ಕ ವಯಸ್ಸಿನಿಂದ ಚಂದ್ರನ ಬಿಂಬದಲ್ಲಿ ನನ್ನ ಮುಖ ನೋಡ್ಕೋಬೇಕು ಅಂತ ಆಸೆ ಇತ್ತು. ಇಲ್ಲಿ ಒಂದ್ ಸ್ವಲ್ಪ ತಿರುಗಿ, ಇಲ್ಲಿ ಕರೆಕ್ಟ್ ಆಗಿದ್ಯಾ? ಅಲ್ಲ, ಏನ್ ಮಾಡ್ತಿದ್ದೀರಾ? ಚಂದ್ರನ ಬಿಂಬದಲ್ಲಿ ನನ್ನ ಮುಖ ನೋಡ್ತಾ ಇದ್ದೀನ್ರಿ. ಹೌದು, ನೀವ್ ಯಾಕೆ ನಂಗೆ ಮುಂಚೆನೆ ಸಿಗ್ಲಿಲ್ಲ? ಶಾಲು ಇದ್ಲಲ್ಲ, ಅಲ್ಲ ಸಿಗ್ಲಿಲ್ವಲ್ಲ ಅಂತೆ. ನಾನು ಇಷ್ಟ ದಿನ ಬಾವಿಲಿ ಒಂಟಿಯಾಗಿ ಈಜಾಡ್ತಿರೋ ಮೀನ್ ತರ ಒಂಟಿಯಾಗಿದ್ದೆ. ಹೌದಾ? ನಾನು ಅಷ್ಟೇ ತೀರ್ಥಹಳ್ಳಿ ಕಾಡಲ್ಲಿ ಒಂಟಿ ಹುಲಿ ತರ ಅಲ್ದಾಡ್ತಿದ್ದೆ. ಇವತ್ತು ನನಗೆ ನನ್ನ ಪುಟ್ಟಗೌರಿ ಸಿಕ್ಕಿದಾಳೆ. ಶಿ ಇಸ್ ಮೈ ಪುಟ್ಟಗೌರಿ. ಏನಿತ್ತು ಉಂಡೆ ಬರ್ತಾ ಇಲ್ಲ? ಅದೇ ಡೌಟ್ ರೀ. ನನ್ನ ಫ್ರೆಂಡ್ ಹುಲಿ ಅಲ್ವಾ, ಆ ಜಿಂಕೆನ ಬಾಗೋದು ತಿನ್ಕೊಂಡ್ಬಿಟ್ಟಿರ್ತಾನೆ. ನನ್ನ ಫ್ರೆಂಡ್ ಕಾಡೆಮ್ಮೆ, ಆ ಹುಲಿನ ಮೆಟ್ಟ ಹಾಕ್ಬಿಟ್ಟಿರ್ತಾನೆ. ಯಾವ್ದಕ್ಕೂ ಒಂದ್ಸಲ ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಮಗ ಮಚ್ಚ ಮಚ್ಚೆಲ್ಲಿಟ್ಟಿದ್ಯಾ ಹೇಳೋ? ಅಲ್ಲೇ ಕೆಳಗಡೆ ಸಜ್ಜದ ಮೇಲೆ. ಸಚ್ಚ ಕೆಳಗಡೆ ಇರಲ್ಲ ಕಣೋ, ಮೇಲ್ಗಡೆ ಇರುತ್ತೆ. ವೀಣಾ, ನಾನು ಒನಕೆ ಹುಡುಕ್ತಿದ್ದೀನಿ ಕಣೆ, ಎಲ್ಲಿಟ್ಟಿದ್ಯಾ? ಮಂಚದ ಅಡಿಯಲ್ಲಿದೆ ಕಣೆ. ಹುಷಾರು ಕಣ, ಕಡ್ದಾಕ್ತೀನಿ ಮಚ್ಚ. ವೀಣಾ, ಹೊಡ್ದಾಕ್ಬಿಡೆ, ಹೊಡ್ದಾಕ್ಬಿಡೆ. ಏನಿದು ಆಕ್ಷನ್ ಬೇರೆ ತರ ಇದೆ, ವಯಸ್ಸೇ ಬೇರೆ ತರ ಇದೆ. ನನಗೂ ಅದೇ ಡೌಟ್ ರೀ. ಯಾವ್ದಕ್ಕೂ ಒಂದ್ಸಲ ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಏನಾಯ್ತಾ? ಮಚ್ಚ ಕಡಿಯಕ್ ಹೋದ್ನಾ, ಅವಳು ಬೇರೆ ಕೊಬ್ಬಿದ್ಲಾ, ಕಡ್ದಿದ್ ಹೊಡ್ತಕ್ಕೆ ಮೊಚ್ಚೆ ರೀಬೌನ್ಸ್ ಆಯ್ತು ಕಣ. ಅಯ್ಯೋ ಅಯ್ಯೋ, ಏನಪ್ಪ ಈ ತಿಪ್ಪೆ? ಏನಂದ್ಲ? ಏಯ್, ಅವನೇನಂತ ಗೊತ್ತೇನೆ, ನನ್ನನ್ನು ಇವಾಗ್ಲೇ ಮನೆ ಬಿಟ್ಟು ಹೋಗು ಅಂತಾನೆ. ಅದು ಈ ಕ್ಷಣನೇ. ಮಚ್ಚ, ನಿನ್ಗೆ ಮಾನ ಮರಿದೆ ಇದ್ರೆ ಈ ಮನೆಯಿಂದ ಈಗ್ಲೇ ಹೋಗು ಅಂತವಳೆ. ನನ್ನ ಫ್ರೆಂಡ್ಗೆ ಆತರ ಅಂತೀಯನೋ? ನಿನ್ನ ಬಿಡಲ್ಲ ಕಣೋ, ಹಂಗೆ ಕಪ್ಪಳಕ್ಕೆ ಹೊಡೆದು ಬಿಡ್ತೀನಿ. ನನ್ನ ಫ್ರೆಂಡ್ಗೆ ಮಾನ ಮರ್ಯಾದೆ ಬಗ್ಗೆ ಮಾತಾಡಕ್ ನಿನ್ ಫ್ರೆಂಡ್ ಯಾರೇ? ಇವಳು ಮಾನ ಮರ್ಯಾದೆ ಇದ್ದಿದ್ರೆ ಒಂದೇ ಒಂದ್ ಫೋನ್ಗೆ ಬ್ಯಾಗ ತಕೊಂಡು ಗುಡು ಗುಡು ಅಂತ ಓಡ್ ಬಂದ್ಬಿಡ್ತಿದ್ಲ.
ಇವಳ ಫ್ರೆಂಡ್ ಅಲ್ವಾ, ಮಾನ ಮರ್ಯಾದೆ ಪರಿಚಯನೇ ಇರಲ್ಲ. ಮಗ ನೀನೇನ್ ತಲೆ ಕೆಡ್ಸ್ಕೊಬೇಡ, ಅವಳೇನಾರ ಮಾತಾಡಿದ್ರೆ ಮಕಾಮುತಿ ಅಂತ ನೋಡ್ಬೇಡ, ಕುಯ್ದು ಬಿಡು. ಆಯ್ತು ಮಚ್ಚ. ಇವ್ರ ಬಾಯಲ್ಲೆಲ್ಲ ಹೇಳ್ಬಾರ್ದು ಕಣ, ಮತ್ತೆ ದೊಣ್ಣೆಯ ತಕ್ಕಂಡು